ಎಷ್ಟು ವ್ಯೂಸ್ ಹೋಗಿದೆ ಅಂತ ಅಂದ್ಬಿಟ್ಟು ಕೆಳಗಡೆ ನೋಡಿ. ಸೊ ಅಷ್ಟನೇ ವ್ಯೂವರ್ ನೀವಾಗಿದ್ದೀರಾ. ಎಚ್ ಡಿ ದೇವೇಗೌಡ ಮಾಜಿ ಪ್ರಧಾನ ಮಂತ್ರಿ. ಗೈಸ್ ಫೈನಲಿ ಸಪೋರ್ಟ್ ಮಾಡಿ. ಏನಾದ್ರು ಒಂದು ಸಮಥಿಂಗ್ ಏನಾದ್ರು ಒಂದು ಮಾಡೋಣ, ದೊಡ್ಡದಾಗಿ ಏನಾದ್ರು ಮಾಡೋಣ ನಮ್ಮ ಕರ್ನಾಟಕದಲ್ಲಿ ಅಂತ ಹೇಳ್ತೀನಿ. ಗೂಗಲ್ ಕೇಳಿದೆ, ಗೂಗಲ್ ಆಂಟಿನ ತುಂಬಾ ಚೆನ್ನಾಗಿದೆ ಅಪ್ಪ, ಇದು ಒಳ್ಳೆ ಬ್ರ್ಯಾಂಡ್ ಹೆಸರಾಗುತ್ತೆ ಅಂತಂದ್ರು. ನಮಸ್ಕಾರ ಗುರು. ಸೊ ಇವತ್ತು ನನ್ನ ಯೂಟ್ಯೂಬ್ ನ ಮೊದಲನೇ ವಿಡಿಯೋ ನಂದು. ಆಕ್ಚುಲಿ 2 ಯೂಟ್ಯೂಬ್ ಇತ್ತು. ಮೊದಲು ಫಸ್ಟ್ ಪ್ರಥಮವಾಗಿ ಶುರು ಮಾಡಿದ್ದು ನಾನು ಒಂದು ಮಿಸ್ಟರ್ KS ಅಂತ ಅಂದ್ಬಿಟ್ಟು, ಮಿಸ್ಟರ್ ಕಾರ್ತಿಕ್ ಸಂತು ಅಂತ ಆ ಚಾನಲ್. ಬಟ್ ನಂದು ಅವಾಗ ಒಂದು 774 ಚಿಲ್ಲರೆ ಸಬ್ಸ್ಕ್ರೈಬರ್ಸ್ ಇದ್ರು. ಸೊ ಆ ಟೈಮಲ್ಲಿ ಅದನ್ನ ನಾನು ಹಂಗೆ ಬಿಟ್ಬಿಟ್ಟೆ. ಸೊ ಅದು ಆಗ್ಲಿಲ್ಲ, ವ್ಯೂಸ್ ಎಲ್ಲ ಅಷ್ಟು ಬರ್ತಿರಲಿಲ್ಲ ಅಂತೇಳಿ, ಅಂಡ್ ಸಬ್ಸ್ಕ್ರೈಬರ್ಸ್ ಕೂಡ ಕಮ್ಮಿ ಇದ್ರು ಅಂತೇಳಿ ಹಂಗೆ ಬಿಟ್ಟೆ. ಅದಾದ್ಮೇಲೆ ಮತ್ತೆ ನಮ್ಮ ಅಕ್ಕ ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ರು. ಅವ್ರದ್ದು ಫಸ್ಟ್ 2 ವಿಡಿಯೋನ ತುಂಬಾ ಚೆನ್ನಾಗಿ ವ್ಯೂಸ್ ಹೊರಟೋಗ್ತು. ಅವಾಗ ನಂಗನಿಸ್ತು 5ನೇ ಚಾನಲ್ ತಗೊಂಡೋಣ ಅಂದ್ಬಿಟ್ಟು ನಮ್ಮ ಅಕ್ಕನ ಹತ್ರ ಇಸ್ಕೊಂಡೆ. ಆ ಚಾನಲ್ ಕೂಡ ಹಾಳು ಮಾಡಿದೆ. ನಾನು ವಿಡಿಯೋಸ್ನ ತುಂಬಾ ಇಂಟ್ರೆಸ್ಟ್ ಕೊಟ್ಟು ಮಾಡಿದೆ ಗಾಯ್ಸ್. ಬಟ್ ಜನ ನೋಡ್ತಾ ಇಲ್ಲ, ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಈ ಫೇಸು ಈ ಸೋಷಿಯಲ್ ಮೀಡಿಯಾ ಸೆಟ್ ಆಗ್ತಾ ಇಲ್ಲ. ಸೊ ಪ್ರಯತ್ನ ನಂದು, ಪ್ರತಿಫಲ ಭಗವಂತಂದು. ನನಗೆ ಇವಾಗ ನೀವೇ ಭಗವಂತ, ಅಂದ್ರೆ ನೀವೇ ದೇವ್ರುಗಳು. ಸೊ ಹಂಗಾಗಿ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಒಂದ್ ಸ್ವಲ್ಪ ಬೆಳೆಸ್ರಪ್ಪ ನಮ್ಮನ್ನು, ಬಡವ್ರ ಮಕ್ಳನ್ನ ಅಂತ ಕೇಳ್ತೀನಿ. ಅಂದ್ರೆ ಈ ಕೆಲಸಗಳನ್ನ ಜಾಸ್ತಿ ಬಿಟ್ಟು ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ನನ್ನ ಸ್ವಂತ ಬೇರೆ ತರ ಈ ತರ ಸೃಷ್ಟಿ ಮಾಡ್ಕೊಬೇಕು ಅಂತ ಇಷ್ಟ ನನಗೇನೋ ಒಂಥರ. ಸೊ ಹಂಗಾಗಿ ಮಾಡ್ತಿದ್ದೀನಿ. ಹೊಸ ಚಾನಲ್ ಒಂದು ನಾನು ಹೇಳಿದ್ನಲ್ಲ, ಸೊ ಇದರಲ್ಲಿ ಮೇ ಬಿ ನೀವು ಮೊದಲನೇ ವ್ಯೂಸ್ ಆಗಿರ್ಬೋದು. ನೋಡಿ ಇಲ್ಲಿ ಕೆಳಗಡೆ ಎಷ್ಟು ವ್ಯೂಸ್ ಹೋಗಿದೆ ಅಂತ ಅಂದ್ಬಿಟ್ಟು ಕೆಳಗಡೆ ನೋಡಿ. ಸೊ ಅಷ್ಟನೇ ವ್ಯೂವರ್ ನೀವಾಗಿದ್ದೀರಾ. ಸೊ ನಾನು ಫಸ್ಟ್ ಕೇಳೋದೇ ನಿಮ್ಮ ಹತ್ರ ಇದೆ. ಯಾಕಂದ್ರೆ ನನ್ನ ಚಾನಲ್ ಮೊದಲನೇ ಅಂದ್ರೆ ಸ್ಟಾರ್ಟಿಂಗ್ ಮೊದಲನೇ ವಿಡಿಯೋ, ಮೊದಲನೇ ವ್ಯೂಸ್ಗಳನ್ನ ನೀವು ನೋಡ್ತಿದ್ದೀರಾ. ಆಲ್ಮೋಸ್ಟ್ ಕಮ್ಮಿ ಜನಗಳಲ್ಲಿ ನೀವು ಒಬ್ರು ಆಗಿದ್ದೀರಾ. ಸೊ ನೀವು ನನ್ನ ಲಾಗ್ನ ಅಂದ್ರೆ ನನ್ನ ವಿಡಿಯೋನ ಓಪನ್ ಮಾಡ್ತೀರಾ ಅಂದ್ರೆ ಐ ಥಿಂಕ್ ಮೇ ಬಿ ಎಲ್ಲೋ ಒಂದ್ ಕಡೆ ಇನ್ನ ಫ್ಯೂಚರ್ ಅಲ್ಲಿ ನೀವು ನನ್ನ ಜೊತೆ ಜರ್ನಿ ಮಾಡ್ಬೋದೇನೋ. ಸೊ ಪ್ಲೀಸ್ ನಾನು ಅದಕ್ಕೆ ಹೇಳೋದು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 100% ಇನ್ಫಾರ್ಮೇಟಿವ್ ಆಗಿರೋ ವಿಡಿಯೋನೇ ಕೊಡ್ತೀನಿ. ಅಂಡ್ ಮುಂದಿನ ದಿನಗಳಲ್ಲಿ ಲಾಗು ನಾನು ಇನ್ನ ಏನೇನೋ ಪ್ಲಾನ್ ಇದೆ, ನಂದು ಏನೇನೋ ಮಾಡಬೇಕು ಅಂತಿದೆ. ಸೊ ನನ್ನ ಜೊತೆ, ನನ್ನ ಜರ್ನಿ ಜೊತೆ ನೀವು ಇರಿ ಅಂತ ಕೇಳ್ಕೊಂತೀನಿ. ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ, ಬೇರೆ ಏನ್ ಹೇಳಿ ನಾನು. ಅಂಡ್ ಇವಾಗ ನಾನು ವಿಡಿಯೋ ಮಾಡ್ತಿರೋದು, ಈ ವಿಡಿಯೋ ಈಗ ನೀವೇನ್ ನೋಡ್ತೀರಾ, ಈ ವಿಡಿಯೋ ಮಾಡ್ತಿರೋದು ನನ್ನ ಫೋನಲ್ಲಿ ಆಕ್ಚುಲಿ. ಸೊ ಫೋನ್ ತೋರಿಸ್ಬಿಡ್ತೀನಿ. ಮೋಸ್ಟ್ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಇರೋರಿಗೆ ಇದಕ್ಕೆಲ್ಲ ಗೊತ್ತು. ಇಲ್ಲಿ ನೋಡಿ ಫೋನಲ್ಲಿ. ಅಂಡ್ ನಂದು ಒಂದು ಚಿಕ್ಕದು ಗೋಪ್ರೋ ಅಲ್ಲ, ಗೋಪ್ರೋ ಬ್ಯಾಂಡ್ ಅಲ್ಲ, ಸೊ ಆತರ ಕ್ಯಾಮ್ರಾ ಇದೆ. ಸೊ ಅದರಲ್ಲಿ ವಿಡಿಯೋಸ್ ಮಾಡ್ತೀನಿ ಸ್ವಲ್ಪ ದಿನ. ಅದಾದ್ಮೇಲೆ ಮತ್ತೆ ಅಪ್ಗ್ರೇಡ್ ಆಗೋಣ ನಿಧಾನಕ್ಕೆ. ಸೊ ಸದ್ಯಕ್ಕೆ ಫೋನಲ್ಲಿ ಮಾಡ್ತೀನಿ. ಬಟ್ ಒಂದ್ ಲೆವೆಲ್ ಕ್ಲಾರಿಟಿ ಬರ್ತಿದೆ ಅಂತ ಅನ್ಸುತ್ತೆ. ಸೊ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಅಂಡ್ ಇವತ್ತು ಆಕ್ಚುಲಿ ಈ ವ್ಲಾಗ್ ಅಲ್ಲಿ ನಾನು ಇನ್ನ ಚಾನಲ್ ಕ್ರಿಯೇಟ್ ಮಾಡಿರಲ್ಲ, ಈಗ ಮಾಡ್ತಿರಲ್ಲ ಈ ವಿಡಿಯೋದಲ್ಲಿ. ಈಗ ನಾನು ಚಾನಲ್ನೆಲ್ಲ ಹೆಂಗ್ ಕ್ರಿಯೇಟ್ ಮಾಡಿ ಅಂಡ್ ಅದಾದ್ಮೇಲೆ ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಅದನ್ನು ಕೂಡ ತೋರಿಸ್ತೀನಿ, ಒಂದಷ್ಟು ಪ್ರೊಸೆಸ್ನ ಹೆಂಗೆಲ್ಲ ಕ್ರಿಯೇಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಸೊ ಬನ್ನಿ. ಫೈನಲಿ ಯೂಟ್ಯೂಬ್ ಚಾನಲ್ನ ಒಂದು ಕ್ರಿಯೇಟ್ ಮಾಡಿದ್ದೀನಿ. ಬಟ್ ಇನ್ನ ನೇಮ್ ಕೊಟ್ಟಿಲ್ಲ, ಇನ್ನ ಕಾರ್ತಿಕ್ MS ಅಂತಾನೆ ಇದೆ. ಏನಾದರೂ ಒಂದು ಒಳ್ಳೆ ಯೂನಿಕ್ ನೇಮ್ ಕೊಡಬೇಕು ಅಂತ ಹುಡುಕ್ತಿದ್ದೀನಿ, ನೋಡೋಣ ಕೊಡ್ತೀನಿ. ಸೀರಿಯಸ್ಲಿ ಯಾವುದು ನೇಮು ನಂಗೆ ನಿಜ ಗೊತ್ತಾಗ್ತಾನೆ ಇಲ್ಲ. ನಮ್ಮ ಅವ್ವ ಬೇರೆ ಯಾವುದು ಹೇಳ್ತಾ ಇಲ್ಲ. ಆ್ಯಂಡ್ ನಮ್ಮ ಹುಡುಗರು ಕೂಡ ಕೇಳಿದ್ದೀನಿ, ನೋಡೋಣ ಯಾವ ನೇಮ್ ಬರುತ್ತೆ ಅಂತ. ಸೊ ಸದ್ಯಕ್ಕೆ ಲ್ಯಾಪ್ಟಾಪ್ನ ರೀಸ್ಟಾರ್ಟ್ ಮಾಡಿದೆ. ಏನಕ್ಕೆ ರೀಸ್ಟಾರ್ಟ್ ಕೇಳ್ತಾ ಇತ್ತು ಅಪ್ಡೇಟಿಗೆ, ಹಂಗಾಗಿ. ಸೊ ನಾನು ಬರ್ತೀನಿ, ಕಮ್ ಅಪ್ ವಿತ್ ಒಂದು ಒಳ್ಳೆ ಸಕ್ಕದಾಗಿರೋ ನೇಮ್ ತೊಗೊಂಬರ್ತೀನಿ. ಈ ವಿಡಿಯೋ ಅಪ್ಲೋಡ್ ಮಾಡೋಷ್ಟೊಳಗಡೆ ಒಂದು ಒಳ್ಳೆ ನೇಮ್ ಅಂತೂ ಇಟ್ಟು ಅಪ್ಲೋಡ್ ಮಾಡ್ತೀನಿ ಗಾಯ್ಸ್. ನೋಡೋಣ ಯಾವ್ದಾಗುತ್ತೆ. ಆ್ಯಂಡ್ ಸಪೋರ್ಟ್ ಮಾಡೋದು ಮರಿಬೇಡಿ, ಸಪೋರ್ಟ್ ಮಾಡಿ. ಏನಾದರೂ ಒಂದು ಸಮಥಿಂಗ್ ಏನಾದರೂ ಒಂದು ಮಾಡೋಣ, ದೊಡ್ಡದಾಗಿ ಏನಾದರೂ ಮಾಡೋಣ ನಮ್ಮ ಕರ್ನಾಟಕದಲ್ಲಿ ಅಂತ ಹೇಳ್ತೀನಿ. ಇವನು ಕುಮಾರಸ್ವಾಮಿ ಅವರಪ್ಪ ಎಚ್ ಡಿ ದೇವೇಗೌಡ ಮಾಜಿ ಪ್ರಧಾನ ಮಂತ್ರಿ. ಮುದ್ದೆ ಉಪ್ಸಾರು ಸೊಪ್ಪು ಸಾಂಬಾರು ತಿಂದು 114 ವರ್ಷನ ಎಷ್ಟು ವರ್ಷನ ಬದುಕವ್ರೆ. ನಮ್ಮ ಮಂಡ್ಯದಲ್ಲಿ ಮುದ್ದೆ ಉಪ್ಸಾರು ಸೊಪ್ಪು ಸಾಂಬಾರು ರೊಟ್ಟಿ ಫೇಮಸ್ ಅಂತ ಹೇಳಿ. ರೊಟ್ಟಿ ಏನ್ ಫೇಮಸ್ ಅಮ್ಮ? ಬರೀ ಮುದ್ದೆ ತಾನೇ ಫೇಮಸ್. ಯಾಕೆ ರೊಟ್ಟಿನ ಮಾಡ್ತಾರೆ? ಈಗ ನಾವು ರೊಟ್ಟಿ ಬೆಳಿತೀವ ಯೂಟ್ಯೂಬಲ್ಲಿ ಮುದ್ದೆ ತಿಂತಾನೆ ಇನ್ಸ್ಟಾಗ್ರಾಮ್ ಅಲ್ಲಿ ಮುದ್ದೆ ತಿಂತಾ ಇದ್ದೀನಿ. ಕಾರ್ತಿಕ್ ದಿನಾಚರಣೆಯಲ್ಲಿ ಮುದ್ದೆ ತಿಂತಾ ಇದ್ದೀನಿ ಸರ್ ಅಂತ ಅನ್ನೋದು. ಆಮೇಲೆ ಇದ್ರಲ್ಲಿ ಯೂಟ್ಯೂಬ್ ಬಂದ್ಬಿಟ್ಟು ಇವತ್ತು ಮುದ್ದೆ ಮಾಡ್ಲಿಲ್ಲ ಅವ್ವ, ಯಾಕೋ ಅದಕ್ಕೆ ಇವಾಗ ಅನ್ನ ತಿಂತಾ ಇದ್ದೀನಿ ಅನ್ನೋದು.
ಉಪ್ಪಿಟ್ಟು ಯೂಟ್ಯೂಬ್ಗೆ, ಕೇಸರಿ ಬಾತು ಇನ್ಸ್ಟಾಗ್ರಾಮ್ಗೆ. ಗೈಸ್ ಇನ್ನೊಂದೇನಂತಂದರೆ ನಾನು ವಿಡಿಯೋ ಮಾಡ್ಬೇಕಾದ್ರೆ ನನ್ನ ಮಾತ್ರ ಅಬ್ಸರ್ವ್ ಮಾಡಿ, ನನ್ನ ಬ್ಯಾಕ್ಗ್ರೌಂಡ್ಗಳನ್ನ ಅಬ್ಸರ್ವ್ ಮಾಡಬೇಡಿ. ಯಾಕೆಂದರೆ ಮನೆ ನಮ್ಮದು ಈಗ ಬಾಡಿಗೆ ಮನೆ ಅಲ್ವಾ, ಸೊ ಹಾಗಾಗಿ ಚಿಕ್ಕದಿರೋದ್ರಿಂದ ಮೇಲ್ಗಡೆ ಐಟಮ್ಸು ಇಲ್ಲಿ ಬೆಡ್ ಮೇಲೆ ಅದು ಇದು ಚಾಪೆ ಇದು ಎಲ್ಲ ಇಟ್ಟಿರ್ತೀವಿ. ಸೊ ಆ ಕಡೆ ಎಲ್ಲ ಜಾಸ್ತಿ ಅಬ್ಸರ್ವ್ ಮಾಡಬೇಡಿ, ನನ್ನ ಮಾತ್ರ ಅಬ್ಸರ್ವ್ ಮಾಡಿ. ಹಾಯ್ ಗೈಸ್, ಸೊ ನಾನು ಮೊನ್ನೆ ಅದರಲ್ಲಿ ಲಾಸ್ಟ್ ನೀವು ನೋಡಿದ್ರಲ್ಲ, ಸೊ ಏನು ಇಡಬೇಕು ಅಂತ ಹುಡುಕ್ತಾ ಇದ್ದೆ. ಒಂದು ಥಾಟ್ ಬಂದಿದ್ದೆ ಮನಸ್ಸಿಗೆ, ಲೈಕ್ ಇಡೋಣ ಅಂತ ಅಂದ್ಬಿಟ್ಟು ನೋಡೋಣ. ಇನ್ನೂ ಹಂಗೆ ಅದೇ ಕಾರ್ತಿಕ್ MS ಅಂತ ಇದೆ ಆ್ಯಕ್ಚುಲಿ. ಗೈಸ್ ಫೈನಲಿ ನನ್ನ ಚಾನಲ್ ನೇಮ್ನ ಸೆಲೆಕ್ಟ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ನಮ್ಮ ಅವನ್ನ ಕೇಳಿದೆ, ಅವರು ಓಕೆ ಅಂತಂದರು. ಅದಾದಮೇಲೆ ಗೂಗಲ್ನ ಕೇಳಿದೆ, ಗೂಗಲ್ ಆಂಟಿನ ತುಂಬ ಚೆನ್ನಾಗಿದೆ ಅಪ್ಪ, ಇದು ಒಳ್ಳೆ ಬ್ರ್ಯಾಂಡ್ ಹೆಸರಾಗುತ್ತೆ ಅಂತಂದರು. ಸೊ ಹಂಗಾಗಿ ಇಡ್ತಾ ಇದ್ದೀನಿ. ಸೊ ಫೈನಲಿ ನನ್ನ ಚಾನಲ್ ನೇಮ್ನ ಅನೌನ್ಸ್ ಮಾಡುವಂಥ ಟೈಮ್. ಸೊ ಅದೇನಂತಂದರೆ ದಿ ರಿಫ್ಲೆಕ್ಟಿವ್ ಕಾರ್ತಿಕ್ ಅಂತ. ಚೆನ್ನಾಗಿದೆಯಾ ಇಲ್ಲ ಅಂತ ಗೊತ್ತಿಲ್ಲ, ಸೊ ಬಟ್ ಇಟ್ಟಿದ್ದೀನಿ. ಚೆನ್ನಾಗಿದೆ ಅಂತ ಅನಿಸು ನೇಮು, ಸೊ ಹಂಗಾಗಿ ಇಡ್ತಾ ಇದ್ದೀನಿ. ನೋಡೋಣ ಬನ್ನಿ ಏನಾಗತ್ತೆ ಅಂತ. ಸೊ ಈಗ ತೋರಿಸ್ತೀನಿ ಬನ್ನಿ. ಇಲ್ಲಿ ನನಗೆ ಖುಷಿ ಏನಂತಂದರೆ ಇಲ್ಲಿ ನೋಡಿ, ದ ರಿಫ್ಲೆಕ್ಟಿವ್ ಕಾರ್ತಿಕ್ ಇಟ್ಟಿದ್ದೀನಿ. ಜೊತೆಗೆ ಹ್ಯಾಂಡಲ್ ಏನು ಬರುತ್ತೆ ಯೂಟ್ಯೂಬಲ್ಲಿ, ಸೊ ಅದು ಕೂಡ ನನಗೆ ದ ರಿಫ್ಲೆಕ್ಟಿವ್ ಕಾರ್ತಿಕ್ ಅಂದರೆ ಸಿಗ್ತಾ ಇದೆ ಇಲ್ಲಿ ನೋಡಿ. ಓಕೆ, ಅದು ಖುಷಿ ವಿಚಾರ ಅಂದರೆ ಮುಖ್ಯವಾಗಿ ಯಾರಾದರೂ ಸರ್ಚ್ ಮಾಡಿದ್ರೆ ಏನಾದರೂ ಟ್ಯಾಗ್ ಮಾಡಿದ್ರೆ ಸೊ ಪಟ್ ಅಂತ ಸಿಗುತ್ತೆ. ಸೊ ಇದೇ ಚಾನಲ್ ನೇಮ್ನ ಫೈನಲ್ ಮಾಡ್ತಾ ಇದ್ದೀನಿ ಗೈಸ್. ಎಲ್ಲ ರೆಡಿ ಆಯಿತು, ಬ್ಯಾನರ್ ರೆಡಿ ಆಯಿತು ಆ್ಯಂಡ್ ವಾಟರ್ ಮಾರ್ಕು ರೆಡಿ ಮಾಡಿದೆ. ಆ್ಯಂಡ್ ನನ್ನೊಂದು ಚಿಕ್ಕ ಫೋಟೋನು ಕೂಡ ಹಾಕಿದ್ದೀನಿ ಪ್ರೊಫೈಲಿಗೆ. ಸೊ ತೋರಿಸ್ಬಿಡ್ತೀನಿ ಬನ್ನಿ ಹೆಂಗೆ ಏನೇನು ರೆಡಿ ಮಾಡಿಬಿಟ್ಟಿದ್ದೀನಿ ಅಂತೇಳಿ. ಸೊ ಇಲ್ಲಿ ನೋಡಿ, ಇದು ಆ್ಯಕ್ಚುಲಿ ಬ್ಯಾನರ್. ಸೊ ಬ್ಯಾನರ್ಗೆ ಈ ಇಮೇಜ್ ಕುಣಿಸಿದ್ದೀನಿ, ನೀವು ನೋಡಿದ್ರಲ್ಲ. ಇದು ದ ರಿಫ್ಲೆಕ್ಟಿವ್ ಕಾರ್ತಿಕ್ ಅಂತ, ಲೈಫ್ ಟ್ರಾವೆಲ್ ಥಾಟ್ಸ್ ಅಂತ. ಸೊ ಅದಾದಮೇಲೆ ಇಲ್ಲಿ ಬಂದರೆ ಇದು ನನ್ನ ಫೋಟೋ. ಓಕೆ, ಸೊ ನೋಡ್ಬಿಡಿ, ಇದು ನನ್ನ ಫೋಟೋ ಆ್ಯಂಡ್ ಇದು ಬ್ಯಾನರ್. ಅದಾದಮೇಲೆ ನನ್ನ ನೇಮು ಮತ್ತು ಹ್ಯಾಂಡಲ್ಲು ಮತ್ತು ಒಂದಷ್ಟು ಡಿಸ್ಕ್ರಿಪ್ಷನಲ್ಲಿ ಅದು ಇದು ಪರ್ಸ್ನಲ್ ಇದು ಅಂತೆಲ್ಲ ಬರೆದಿದ್ದೀನಿ. ಸೊ ಮತ್ತು ಇಲ್ಲಿ ಬಂದರೆ ಒಂದು ನನ್ನ ಚಾನಲ್ದು ಲಿಂಕ್ ಸಿಗುತ್ತೆ, ಅದು ಬಿಟ್ಟರೆ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿದ್ದೀನಿ ಆ್ಯಂಡ್ ಫೇಸ್ಬುಕ್ ಲಿಂಕ್ ಹಾಕಿದ್ದೀನಿ. ಮತ್ತು ಎಂಡಿಂಗಲ್ಲಿ ಸೊ ವಾಟರ್ ಮಾರ್ಕು ಕೂಡ ಆ್ಯಡ್ ಮಾಡಿಬಿಟ್ಟಿದ್ದೀನಿ. ವಾಟರ್ ಮಾರ್ಕ್ ಯಾವ್ದು ಆ್ಯಡ್ ಮಾಡಿದ್ದೀನಿ ಅಂತ ತೋರಿಸ್ಬಿಡ್ತೀನಿ. ಇದನ್ನು ಹಾಕಿದ್ದೀನಿ ವಾಟರ್ ಮಾರ್ಕ್, ಚೆನ್ನಾಗಿದೆ, ದ ರಿಫ್ಲೆಕ್ಟಿವ್ ಕಾರ್ತಿಕ್ ಅಂತ. ಇದೆಲ್ಲ ಎಲ್ಲಿ ಕ್ರಿಯೇಟ್ ಮಾಡಿರೋದು ಗುರು. ಸೊ ಈಗ ಇಲ್ಲಿ ಹೋಮ್ ಡ್ಯಾಶ್ಬೋರ್ಡಿಗೆ ಬಂದರೆ ಯಾರು ಕೂಡ ಸಬ್ಸ್ಕ್ರೈಬರ್ಸ್ ಇಲ್ಲ. ಸೊ ಇದು ಫಸ್ಟ್, ಈಗ ನಾನೇನು ರೆಕಾರ್ಡ್ ಮಾಡ್ತೀನಿ ಇದೇ ಫಸ್ಟ್ ವಿಡಿಯೋ ಆಗಿ ಹಾಕ್ತೀನಿ ನಾನು. ಸೊ ನೋಡೋಣ ಏನೇನಾಗತ್ತೆ ಅಂತ. ಸದ್ಯಕ್ಕೆ ಇಷ್ಟು ಕ್ರಿಯೇಟ್ ಮಾಡಿದ್ದೀನಿ. ಓಕೆ ಗೈಸ್, ಟೋಟಲ್ ಆಗಿ ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದು, ಅದಾದಮೇಲೆ ಅದಕ್ಕೆ ನೇಮ್ ಏನಿಟ್ಟೆ. ಸೊ ಇವಾಗಂತೂ ಹಾಕ್ತಾ ಇದ್ದೀನಿ, ಈ ವಿಡಿಯೋ ಹಾಕಿದ್ದೀನಿ. ಸೊ ಈ ವಿಡಿಯೋ ನೀವು ನೋಡ್ತಿದ್ದೀರಾ ಅಂದರೆ ಸೊ ಅದಕ್ಕೆ ನೇಮ್ ಇದೆಲ್ಲ ಇಟ್ಟಿದ್ದೀನಿ. ಸೊ ಇವಾಗ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಸಿಂಪಲ್ ಆಗಿ ಹಾಕಿರೋದು, ಅಂದರೆ ಸ್ಟಾರ್ಟಿಂಗು ನಿಮಗೆ ಹೆಂಗೆ ಏನೇನು ಮಾಡಿದೆ ಅನ್ನೋದಕ್ಕೆ ಹಾಕಿದ್ದೀನಿ. ಆ್ಯಂಡ್ ಆಲ್ಮೋಸ್ಟ್ 1 ಇಯರಿಂದ ನಾನು ಯಾವುದೇ ಲಾಗ್ ಮಾಡಿರಲಿಲ್ಲ, ಸೊ ಅದಕ್ಕೋಸ್ಕರ ಇವಾಗ ಕ್ರಿಯೇಟ್ ಮಾಡಿ ಹಾಕಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಯಾರ್ಯಾರು ನಮ್ಮ ಅಣ್ಣ ತಂದಿರೋದ್ರೆ ನಾನು ಜಾಸ್ತಿ ಗೊತ್ತಿರಲ್ಲ ಅವರೆಲ್ಲ ನೋಡ್ತೀರಾ, ಪ್ಲೀಸ್ ನಿಮ್ಮ ವಾಟ್ಸಪ್ಗೆ ಹೋದ್ರೆ ಎಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡ್ರಪ್ಪ. ಮುಂದೆ ಇನ್ನು ಈ ಚಾನಲ್ ಆದರೂ ನೀಟಾಗಿ ನಡ್ಸ್ಕೊಂಡು ಹೋಗ್ತೀನಿ, 100% ನಡೆಸ್ತೀನಿ ಈ ಚಾನಲ್ನ. ಸೊ ಅದು ಬಿಟ್ಟು ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ, ಅಷ್ಟೇ ಹೇಳ್ತೀನಿ. ಸೊ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಪ್ಲೀಸ್ ಟೇಕ್ ಕೇರ್, ಬಾಯ್, ಸಿ ಯು ಗೈಸ್. ಸಿಗೋಣ ಮತ್ತೆ. ಆ್ಯಂಡ್ ತುಂಬ ಅಪ್ಡೇಟ್ಗಳಿದೆ ಆ್ಯಕ್ಚುಲಿ, ಕಮಿಂಗ್ ಡೇಸಲ್ಲಿ ತುಂಬ ಕ್ರೇಜಿಯಾಗಿದೆ. ಆ್ಯಂಡ್ ಕೊಡ್ತೀನಿ ನಿಮಗೆಲ್ಲ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ. ಸೊ ಸಿಗೋಣ, ಬಾಯ್.